ಅಂತೂ ಇದೇನಿದು ಮಾವಿನ ಹಣ್ಣು ತಿನ್ಬಿಟ್ಟು ಹಿಂಗೆ ಇದೆಯಲ್ಲ ಒರೆಸ್ಕೊಂಡೇ ಇಲ್ಲ ಬಾಯೆಲ್ಲ ನೀನು ಗ್ರಾಮ್ ಇದು ಕೆಳಗಡೆದು ಲೈಟ್ ವೇಟ್ ಇದು ಬಟ್ ಏನಿದು ಕಲರ್ ಈ ಥರ ಇದೆಯಲ್ಲ ನನಗೆ ನಾರ್ಮಲ್ 200 ಗ್ರಾಮ್ ಇದೆ ಇದು ಟೆಂಪಲ್ ಡಿಸೈನ್ ಫುಲ್ ಅಲ್ವಾ ಕಲರ್ ಇದು 3 ಲಕ್ಷ ವರ್ಷದ ಇಟ್ನ ಭಯ ಇವಪ್ಪ ತಿನ್ಬೇಕು ಅಂತ ಬಂದು ಇಷ್ಟೊತ್ತು ಮಧ್ಯಾಹ್ನದಲ್ಲಿ ಯಾರು ಇನ್ನೂ ರೆಡಿಯಾಗಿಲ್ಲ ಹೋಗ್ರಿ ಅಂದರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಕ್ಚುಲಿ ಈ ಅಕ್ಷಯ ತೃತೀಯಗೆ ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ನನಗೆ ಹೇಳಿದ್ದು. ನಾನು ಲಾಸ್ಟ್ ಇಯರಿಂದ ಇದನ್ನು ಕಂಟಿನ್ಯೂ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ಈ ವರ್ಷವೂ ಏನಾದರೂ ಒಂದು ಪುಟ್ಟದಾಗಿ ನನ್ನ ಹಸ್ಬೆಂಡಿಗೆ ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಈಗಿರೋ ಗೋಲ್ಡ್ ರೇಟಲ್ಲಿ ಏನು ತೊಗೊಳಕ್ಕೂ ಆಗಲ್ಲ ದೊಡ್ಡದಾಗಿ. ಅಟ್ಲೀಸ್ಟ್ ಒಂದು ಚಿಕ್ಕದ ಮನೆಗೆ ಏನಾದ್ರು ತೊಗೊಂಬರ್ಬೇಕು ಅಂತ ಎಲ್ಲರೂ ಅಕ್ಷಯ ತೃತೀಯಗೆ ಏನಾದ್ರು ತೊಗೊಂಡು ಬರ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನಾನು ಕೂಡ ನಂಬ್ತೀನಿ. ಸೊ ಅದಕ್ಕೋಸ್ಕರ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಏನು ಪರ್ಚೇಸ್ ಮಾಡ್ತೀನಿ, ಏನು ತೊಗೋತೀನಿ, ನನಗೇನು ಐಡಿಯಾ ಇಲ್ಲ. ನೋಡೋಣ ಬನ್ನಿ. ನಾನು ಈಗ ಹೊರಗೆ ಹೋಗ್ತೀನಿ. ನೀವು ಮನೇಲಿ ಆಟ ಆಡ್ಕೊಂಡಿರ್ತೀರಾ? ಹಾಯ್ ಮಾಡಪ್ಪ ಎಲ್ಲರಿಗೂ ಯೂಟ್ಯೂಬ್ ಹಾಕಿ. ಹಾಯ್. ಎಲ್ಲಿಗೆ ಹೋಗ್ತಿದ್ದೀನಿ ಪಾಪು? ನಾನು ಆಫೀಸ್ಗೆ ಹೋಗ್ತಿದ್ದೀನಾ? ನೀನೇನು ಮಾಡ್ತೀಯ ಮನೇಲಿ? ಆಟ ಆಡ್ತೀಯಾ? ಏನು ಆಟ ಆಡ್ತೀಯಪ್ಪ ನೀನು? ಅಂಬ ಆಡ್ತೀಯಾ? ಅಣ್ಣವರೆಲ್ಲ ಮನೇಲಿದ್ದಾರೆ, ಏನು ಆಟ ಆಡ್ತೀಯಾ? ಯಾರಿದ್ದಾರೆ ಮನೇಲಿ? ಕುಶಾಂತ್. ಇದೇನಿದು ಮಾವಿನ ಹಣ್ಣು ತಿನ್ಬಿಟ್ಟು ಹಿಂಗೆ ಇದೆಯಲ್ಲ ಒರೆಸ್ಕೊಂಡೇ ಇಲ್ಲ ಬಾಯೆಲ್ಲ ನೀನು? ಸರಿ ಪಾಪ, ನಾನು ಹೋಗ್ಲಾ? ಮುತ್ತು ಕೊಡಪ್ಪ ನನಗೆ. ಲವ್ ಯು. ಬಾಯ್ ಕಣ. ಸೀಬೆಣ್ಣ ತಗೊಂಬರ್ತೀನಿ. ಇವನು ಇಟ್ಕೊಳ್ರಮ್ಮ. ಬಾಯ್ ಮಾಡ. ನೋಡ್ತಾ ಇರ್ಬೋದು, ಇದು ಕಮ್ಮನಹಳ್ಳಿ ರೀಗಲ್ಸ್ ಜ್ಯುವೆಲರಿ ಬ್ರಾಂಚ್. ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದಕ್ಕೆ ಅಷ್ಟು ಟ್ರಾಫಿಕ್ ಇರಲಿಲ್ಲ, ಬೇಗನೆ ರೀಚ್ ಆದ್ವಿ. ಸೊ ಈ ಸರಿ ಅಕ್ಷಯ ತೃತೀಯಕ್ಕೆ ಇಲ್ಲೇ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿ ಫೈನಲಿ ಬಂದ್ವಿ ರೀಗಲ್ಸ್ಗೆ. ನೋಡೋಣ ಏನು ಕಲೆಕ್ಷನ್ ಇದೆ ಏನು ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ರೀಗಲ್ಸ್ಗೆ. ಬನ್ನಿ ಹೋಗೋಣ. ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು, ಯಾಕಂದರೆ ಅಷ್ಟು ಜನ ಇರಲಿಲ್ಲ ಗ್ರೌಂಡ್ ಫ್ಲೋರಲ್ಲಿ. ಚೈನ್ ಬೇಡ ನನಗೆ, ಪೆಂಡೆಂಟ್ ನೋಡೋಣ ಅಂದ್ಕೊಂಡೆ, ಯಾಕಂದರೆ ಚೈನ್ ಇದೆ ಅವ್ರ ಹತ್ರ. ಅದಕ್ಕೆ ಪೆಂಡೆಂಟ್. ಜೆಂಟ್ಸ್ ಸೆಕ್ಷನ್ ಕೆಳಗಡೆ ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಮನೆ ಪರ್ಚೇಸ್ ಮಾಡೋಕ್ಕೆ ಫಸ್ಟ್ ಫ್ಲೋರ್ ಅಂತ ಹೇಳಿದ್ರು, ಹಾಗಾಗಿ ಹೋಗ್ತಾ ಇದ್ವಿ. ನೋಡೋಣ ಏನು ಸಿಗ್ಬೋದು 8 ಗ್ರಾಮ್ಗೆ ಅಂತೇಳಿ. ಬನ್ನಿ. ರಾಧಿಕಾ ಪಂಡಿತ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಯಾರೂ ಇರಲಿಲ್ಲ, ಬಟ್ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಆಲ್ರೆಡಿ ಜನ ಇದ್ದರು ನಾನು ಹೋದಾಗ. ಹೊಸದು ಅವ್ರ ಹತ್ರ ಯಾವುದಿದೆ ಗೊತ್ತಾ? ಗಣಪತಿದಿದೆ, ರಿಂಗು ಇದೆ ದೊಡ್ಡದು. ಬೇರೆ ಯಾವ್ದಾರು ನೋಡೋಣ. ಇದ್ರದ್ದೇನು ತೆಗಿತಲ್ಲ, ಇದ್ರ ಈ ಥರದೆಲ್ಲ ಸ್ವಲ್ಪ ದಪ್ಪ ಇದೆ, ಇನ್ನೂ ಸ್ವಲ್ಪ ದಪ್ಪ ಇದೆ. ಅದಕ್ಕೆ ಇನ್ನೂ ದಪ್ಪ ಇದೆ ಅಂದರೆ ಸ್ವಲ್ಪ ದೊಡ್ಡದಾಗಿರಲಿ ಅಂತ ನನಗೆ. ಚಿಕ್ಕ ಅನಿಸುತ್ತೆ ಇದಕ್ಕೆ, ಅವ್ರದ್ದಿರೋದು ಇನ್ನೂ ದೊಡ್ಡದಾಗಿದೆ. ಪೆಂಡೆಂಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫೈನಲಿ ಅದನ್ನೇ ನೋಡ್ತಾ ಇದ್ದೀನಿ. ಅವರು ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ, ನಾನು ಹೇಳ್ತಾ ಇದ್ದೀನಿ ಈ ಥರದ್ದು ಹಾಕು ಅಂದರೆ ಗಣಪತಿ ಅವ್ರಿಗೆ ಸರ್ಪ್ರೈಸಾಗಿ ಕೊಡೋಣ ಅಂತ. ನಾನು ಎಕ್ಸ್ಚೇಂಜ್ ಮಾಡಿಕೊಡ್ತೀರಲ್ವಾ? ಪ್ರಾಬ್ಲಮ್ ಇಲ್ಲ ಅಲ್ವಾ? ನಾನು ತೊಗೊಂಡೋದ್ರು? ಹಂಗಾದ್ರೆ ಸರಿ. ಹಾಕೊಂಡು ನೋಡ್ಬೋದಲ್ಲ? ಯಪ್ಪ ಆಗೋದೇ ಇಲ್ಲ ನನಗೆ. ಚೆನ್ನಾಗಿದೆ. ಹಾಕಿ ನೋಡಿದೆ, ನನಗೆ ಈ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಥರ ಇರೋದು ಅವ್ರ ಹತ್ರ ಸರ. ಸೊ ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿದೆ. ಇದೊಂದಲ್ವಾ? ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ನಾನು ಈ ಥರದೇ ಹುಡುಕ್ತಿದ್ದು. ಎಷ್ಟಿದೆ ಸರ್ ಇದು? ಈ ಸರಿ ನಮ್ಮ ಅಕ್ಕನ ಮಗಳ ಜೊತೆಗೆ ಬಂದಿದ್ದೀನಿ. ಸೊ ಕುಡಿಯೋಕ್ಕೆ ಗ್ರೀನ್ ಟೀ ಕೊಟ್ಟಿದ್ದಾರೆ, ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ. ಸೊ ನಾನು ಒಬ್ಬಳೇ ಅಂತೂ ಶಾಪಿಂಗ್ ಎಲ್ಲೂ ಹೋಗೋದೇ ಇಲ್ಲ, ಜೊತೆಗೆ ಯಾರು ಇರಲೇಬೇಕು ನನಗೆ. ನಾನು ಸೆಲೆಕ್ಟ್ ಮಾಡಿರೋ
ಪೆಂಡೆಂಟ್ಗೆ 28% ಮೇಕಿಂಗ್ ಚಾರ್ಜಸ್ ಹಾಕಿದ್ರು, ಯಾಕಂದರೆ ಮತ್ತು ಸ್ಟೋನ್ ಚಾರ್ಜಸ್ ಕೂಡ ಹಾಕಿದ್ರು. ಅದ್ರಲ್ಲಿ ರೂಬಿ ಸ್ಟೋನ್ ಮತ್ತು ಗ್ರೀನ್ ಸ್ಟೋನ್ ಇತ್ತು, ಕಟ್ ವರ್ಕ್ಸ್ ಕೂಡ ಇತ್ತು. ಹಾಗಾಗಿ ಸೊ ಅಲ್ಲಿನ ಫ್ಲೋರ್ ಮ್ಯಾನೇಜರ್ ಅವ್ರ ನೇಮ್ ಬಂದು ತೌಸಿಫ್ ಅಂತ ಹೇಳಿ ನನಗೆ ಬಿಫೋರ್ ಮತ್ತು ಆಫ್ಟರ್ ಡಿಸ್ಕೌಂಟ್ ಮಾಡಿಕೊಟ್ರು, ಒಂದು ಬೆಸ್ಟ್ ಪ್ರೈಸಿಗೆ ಮಾಡಿಕೊಟ್ರು. ಸೊ ನಾನು ಆ್ಯಕ್ಚುಲಿ ರೀಗಲ್ಸ್ ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಡ್ಸ್ ನೋಡ್ತಾನೆ ಇರ್ತಾ ಇದ್ದೆ. ಸೊ ಹೋಲ್ಸೇಲ್ ಮೇಕಿಂಗ್ ಚಾರ್ಜ್ ಅಂತ ಹೇಳಿಬಿಟ್ಟು ಫೈನಲಿ ಅವರು ಒಂದು ಬೆಸ್ಟ್ ಪ್ರೈಸಿಗೆ ಮಾಡಿಕೊಟ್ರು. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಅವ್ರ ಪಕ್ಕ ಇರೋದು ಇನ್ನೊಬ್ಬರು ಶಾಹಿಲ್ ಅಂತ ಹೇಳಿಬಿಟ್ಟು, ಸೊ ನಾನು ಒಂದು ಪೆಂಡೆಂಟ್ನ 1 ಅವರಿಂದ ಹುಡುಕಿದ್ದೀನಿ. ತುಂಬ ಸಪೋರ್ಟಿವ್ ಮಾಡಿದ್ರು, ಎಲ್ಲ ಕಲೆಕ್ಷನ್ಸ್ಗಳು ಬೇಜಾರಿಲ್ದೇ ನಿಧಾನ ಆದರೂ ಪರವಾಗಿಲ್ಲ ಸೆಲೆಕ್ಟ್ ಮಾಡಿ ಅಂತ ಹೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ನಾನು ಗೋಲ್ಡ್ ಅಂಗಡಿಗೆ ಹೋದರೆ ಸುಮ್ಮನೆ ಇರಲ್ಲ. ನನ್ನ ಹಸ್ಬೆಂಡ್ ಪೆಂಡೆಂಟ್ ಸೆಲೆಕ್ಷನ್ ಆಯಿತು. ಸೊ ನನಗೇನಾರ ತೊಗೊಳ್ಳೋಣ, ನೋಡೋಣ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳಿಬಿಟ್ಟು ಕಡ ನೋಡ್ತಾ ಇದ್ದೀನಿ. ಈ ಥರ ಇಷ್ಟನಾ ಕಲೆಕ್ಷನ್ನು? ಹಾಂ, ಸ್ಟೋನ್ ಇರಲಿ, ನನಗೇನು ಸಾದ ಬೇಡಪ್ಪ. ನಂಗೆ ಫಸ್ಟ್ ಆಫ್ ಆಲ್ ಸಾದ ನನಗೆ ಯಾವ್ದು ಇಷ್ಟ ಆಗ್ತಲ್ವೇ ಶ್ರದ್ಧಾ, ಯಾವ್ದು ತೊಗೊಳ್ಳೋದೇ ಶ್ರದ್ಧಾ? ಏನಾಯಿತು ಅಂತ ಅಷ್ಟೇ, ಪ್ಲೇನ್ ಆಯ್ತಲ್ಲ ಇದು ಅಂತ ನೋಡ್ತಾ ಇದ್ದೀನಿ. ಆಗೋದೇ ಇಲ್ಲ, ನನಗೆ ಇಷ್ಟನೇ ಆಗ್ತಿಲ್ಲ, ಏನು ಮಾಡೋಣ? ಇದು ಬಿಟ್ಟರೆ ಇನ್ನು ಯಾವುದಿದೆ 8 ಗ್ರಾಮ್ಗೆ ಹೋಗಲ್ರಿ? ರಿಟರ್ನ್ ತೊಗೊಬೇಕಾದ್ರೆ ಸ್ಟೋನ್ದೆಲ್ಲ ಚಾರ್ಜಸ್ ಹೋಗುತ್ತಲ್ಲ, ಅದಕ್ಕೆ ಅವ್ರು ಇಷ್ಟಪಡ್ತಾರೆ. ಅದೇ ನಾನು ಮತ್ತೆ ಇಲ್ಲಿ ಹಾಕಿದ್ರೆ ಇದೆ ಅಲ್ಲ ಹಾಕೋದು. ಏನಂದ್ರೆ ಆಂಟಿಕ್ ನೋಡಿ ಹೇಳೋಣ, ಈ ಥರ ಟೈಪಲ್ಲಿ ನಿಜವಾಗ್ಲೂ ನನಗೆ ಏನು ಇಷ್ಟ ಇಲ್ಲ. ನಾನು ಯಾವುದು ನನಗೆ ಯಾಕೋ ಇದಷ್ಟು ಅದನ್ನು ನೋಡಿದೆ ನಾನು ಅವಾಗಲೇ. ಪಿಂಕ್ ಕಲರ್ ಶ್ರದ್ಧಾ ನೋಡಿ ಹೆಂಗಿದೆ, ನಂಗೆ ಯಾವ್ದು ಇಷ್ಟ ಆಗ್ತಾಯಿಲ್ಲ ನೋಡಿ. ನೋಡು ಯಾವ್ದು ಚೆನ್ನಾಗಿದೆ. ಇದಾ ಇದಕ್ಕಿಂತ ಇದು ಚೆನ್ನಾಗಲ್ಲ? ಹಾಂ, ಇಯರಿಂಗ್ಸ್ ಯಪ್ಪ ಮಾರ್ನಿಂಗ್ ಬಂದಾಗ ಜನನೇ ಇರಲಿಲ್ಲ. ಇವಾಗ ನೋಡಿರಿ ಜಸ್ಟ್ 1 ಅವರಲ್ಲಿ ಆಲ್ರೆಡಿ 10 o'clock ಎಷ್ಟು ಜನ. ಇವತ್ತು ಬೇರೆ ಅಕ್ಷಯ ತೃತೀಯ. ಹಾಂ, ಸಕ್ಕತ್ತಾಗಿದೆಲ್ಲ. ಸರಿ ನೋಡ್ತೀನಿ, ಚೆನ್ನಾಗಿದೆಯಾ? ಸಾಕು, ಇದು ತೆಗಿತೀನಿ. ಚೆನ್ನಾಗಿದೆ ನೋಡಿ ಶ್ರದ್ಧಾ, ಇದು ಜಸ್ಟ್ 15 ಗ್ರಾಮ್ಸ್ ಅಂತೆ. ತಡಿ ವೆಯ್ಟ್ ಬಾ. ಹಾಂ, ಯಾರಿಗಿಷ್ಟ ಇಲ್ಲ ಹೇಳೋ ಗೋಲ್ಡ್ ಅಂದರೆ? ಜಸ್ಟ್ 15 ಗ್ರಾಮ್ಸ್ ಇದೆ, ಬಟ್ ನಂಗೆ ತುಂಬ ಇಷ್ಟ ಆಯ್ತು. ಜಸ್ಟ್ 15. ನನಗೆ ಮಗ ಇರೋದು ಅವ್ರು. ಚೆನ್ನಾಗಿದೆಯಾ? ಹಾಂ, ನೋಡಿ ಈ ಕಾಂಬಿನೇಷನ್ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಇದೆಯಾ? ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ಚೆನ್ನಾಗಿದೆಲ್ಲ. ಗ್ರಾಮ್ ಇದು ಕೆಳಗಡೆದು ಲೈಟ್ ವೇಟ್ ಇದು. ಬಟ್ ಏನಿದು ಕಲರ್ ಈ ಥರ ಇದೆಯಲ್ಲ, ನನಗೆ ನಾರ್ಮಲ್ ಗೋಲ್ಡ್ ಆ ಕಲರ್ಸ್ ಒಂದು ಸೆಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಕೊಂಡು ನೋಡೋಕ್ಕೆ ಟ್ರೈ ಮಾಡೋಣ ಬನ್ನಿ. ನಾನು ಅವಾಗಿನ 4 ಗ್ರಾಮಲ್ಲ, ಇದು 4 ಗ್ರಾಮಲ್ಲ ಸರ್? ಇದು ಅಲ್ಲ, ನಂದಿದೆ, ಇದು ಇದೆಯಲ್ಲ ಶ್ರದ್ಧಾ, ಮನೆ ಅಮ್ಮ ಮಾಡ್ಸಿರೋ ನಿಮ್ಮ ಅಮ್ಮ ನನಗೆ. ಸೊ ಆ್ಯಕ್ಚುಲಿ ಇದು ಆ್ಯಡ್ ಪೀಸ್ ಅಂದರೆ ಆ್ಯಡಿಗೆ ಅಂತ ಕೊಟ್ಟಿರೋದ ಇಲ್ಲ ಏನು ಸರ್? ಇದು ಎಂಬ್ರಾಯ್ಡ್ ಅಲ್ಲ, ಏನಂದ್ರಲ್ಲ ಸ್ಟೋನ್, ಎಂಬ್ರಾಯ್ಡ್ ಸ್ಟೋನಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ಅಲ್ಲೊಂದ್ಸರಿ ನೋಡ್ಕೊಳ್ಳ ಮಿರರಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಪ್ಯಾಟ್ರನ್ ಇದು, ಎಂಬ್ರಾಯ್ಡ್ ಡಿಸೈನಲ್ಲಿ. ಸೊ ನಾನೇ ಫಸ್ಟ್ ಪಾಪ ವೇರ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಚೆನ್ನಾಗಿದೆಲ್ಲ, ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನನಗೆ ವೇರ್ ಮಾಡೋಕ್ಕೆ ನೀವು ಅವಕಾಶ ಮಾಡ್ತಿದ್ದಕ್ಕೆ. ಯಾಕಂದ್ರೆ ನಾನು 200 ಗ್ರಾಮ್ ಇದೆ. ಇದು ಟೆಂಪಲ್ ಡಿಸೈನ್ ಫುಲ್ ಅಲ್ವಾ? ಕದ ಇದು ಯಾವ್ದು ತಗೋತೀನಿ ಅಂತ ಗೊತ್ತಿಲ್ಲ. ಈ ಓಲೆ ಮತ್ತು ಇದೊಂದು, ಇದು ಇಷ್ಟೊಂದು ಇದಾವೆ. ಹಾಂ, ಇವೆರಡು ಶ್ರದ್ಧಾ, ಇವೆರಡರಲ್ಲಿ ಯಾವುದಂತ ಗೊತ್ತಿಲ್ಲ. ಫೈನಲಿ ಇದನ್ನು ಚೂಸ್ ಮಾಡಿದ್ದೀನಿ ನಾನು. ನನ್ನ ಹಸ್ಬೆಂಡಿಗೆ ಡಬಲ್ 2 ಸೈಡ್ ಇದೆ, ಇದು 2 ಸೈಡ್ ಹಾಕೋಬೋದು ಅವರು. ಸೊ ನನಗೆ ಸೊ ನನ್ನ ಯೂಟ್ಯೂಬ್ ವ್ಲಾಗ್ಗೆ ಸಪೋರ್ಟ್ ಮಾಡಿದ್ದಾರೆ ಶಾಹಿಲ್ ಅವ್ರಿಗೆ, ಅದಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಉಡುಪಿ ಕೃಷ್ಣ ಟೆಂಪಲ್ ನಾನು ಹೋಗಿದ್ದೀನಿ. ಹೌದಾ? ಓ, ಶೃಂಗೇರಿ ಕೊಪ್ಪ ಗೊತ್ತು ಬಿಡಿ ನನಗೆ. ಶೃಂಗೇರಿ ಶಾರದಾ ಬಸವಾಣಿ ಗೊತ್ತಿಲ್ಲ. ಶೃಂಗೇರಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ. ತೀರ್ಥಹಳ್ಳಿ ಗೊತ್ತು. ಶ್ರದ್ಧಾ, ನಿಮ್ಮ ಡ್ಯಾಡಿ ಹೋಗಲ್ವ ತೀರ್ಥಹಳ್ಳಿ? 3 ನೀವು ಫೈನಲ್ ಮಾಡಿ ಇಟ್ಕೊಂಡ್ಬಿಡಿ. ಅದು ಬಂದು ಕೂಡಲೇ ಶಾಹಿಲ್ ಅವ್ರು ಹೆಂಗಿರೋ ನೀವು ಕರೆದು ಕೂಡಲೇ ಬರ್ತೀರಲ್ಲ. ನಾನು 2 ಬಿಲ್ ಮಾಡಿರ್ತೇನೆ. ಹಾಂ,
ಇದ್ದರೆ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನಂಗೆ ಇದು ಇಷ್ಟ ಆಯಿತು. ಇದು ಸ್ವಲ್ಪ ಯುನಿಕ್ ಆಗಿದೆ, ಚೆನ್ನಾಗಿದೆ. ಅದೇ ಇದು ಚೆನ್ನಾಗಿದೆ. ಪ್ಲೇನಲ್ಲಿ ಅಷ್ಟು ಚೆನ್ನಾಗಿರೋ ಬರಲ್ಲ, ಜಸ್ಟ್ ಕಲರ್ ಮಾತ್ರ. ಇದು ಕಲರ್ ಅಷ್ಟೇ ಸರ್, ಸ್ಟೋನ್ ಇಲ್ವಲ್ಲ, ಕೇಳ್ತೀನಿ ಅವ್ರಿಗೆ ಯಾವ್ದಾರು ತೊಗೊಂಬರ್ರಿ. ಓಕೆನಾ? ಹೋಗೋಣ. ಒಂದು ಡೈಮಂಡ್ ಸೆಟ್ ನಂಗೆ ತುಂಬಾ ಇಷ್ಟ ಆಯಿತು. 15 lakhs ಹೇಳಿದ್ರು. ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು. ಒಂದು ಸರಿ ವೇರ್ ಮಾಡೋಣ ಅಂತ ಅಂದ್ಕೊಂಡು ಹಾಕ್ಕೊಂಡೆ. 3 ಲಕ್ಷ ವರ್ಷದ ಟ್ರೈ ಮಾಡಿ ನೋಡ್ತೀರಾ? ಹಾಕೊಂತೀನಿ ಒಂದ್ಸರಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ಡೈಮಂಡು. ಎಷ್ಟು ವರ್ಷದ? 3 lakhs ಅಲ್ಲ, ಇದೊಂದು ಇದೆಷ್ಟು ಹೇಳ್ರಿ? ಒಂದು 15 ಇರ್ಬೋದಾ? ಒಂದು ಇರ್ಬೋದು, 15 10 ಆಗುತ್ತಲ್ಲ. ತುಂಬ ಚೆನ್ನಾಗಿದೆ. ವಾವ್ ಶ್ರದ್ಧಾ, ತುಂಬ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ನಾನು ರೀಗಲ್ಸಲ್ಲಿ ವಾರ್ ನಡೀತಿತ್ತಲ್ಲ, ಆ ಟೈಮಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗಿತ್ತು, 12,500. ಆ ಟೈಮಲ್ಲಿ 1000 ರೂಪಾಯಿ ಕೊಟ್ಟು ಬ್ಲಾಕ್ ಮಾಡಿದ್ದೆ. ಸೊ 8 ಗ್ರಾಮ್ ಪರ್ಚೇಸ್ ಮಾಡ್ಬೋದು ಅಕ್ಷಯ ತೃತೀಯಗೆ. ಅವತ್ತಿನ ಸೇಮ್ ರೇಟ್ಗೆ ಅದೇ ಬೆನಿಫಿಟ್ಸ್ ರೀಗಲ್ಸಲ್ಲಿ. ಕಬ್ಬ ಪಂಡಿತ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ರಿ. ರೀಗಲ್ಸ್. ಯಾ, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ನಿಮಗೆ ಮೈಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸರ್. ನೋ, ಅದರಲ್ಲೇನಿಲ್ಲ. ಶಾಹಿಲ್ ಅವ್ರು ಮಾತಾಡಿದ್ದಾರೆ ಸರ್. ನಿಮ್ಮ ನೇಮ್ ತುಂಬ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು. ಇವತ್ತು ನನಗೆ ಒಳ್ಳೆ ಬೆಸ್ಟ್ ಪ್ರೈಸಿಗೆ ನನಗೆ ಮಾಡಿಕೊಟ್ರು. ಅವ್ರು ನಿಮ್ಮ ನೇಮ್ ಸರ್? ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ತೌಫಿಕ್ ಅಂತ. ನಾನು ಇಲ್ಲಿಗೆ ಫ್ಲೋರ್ ಮ್ಯಾನೇಜರ್ ಇದ್ದೀನಿ. ನಮ್ಮ ರೀಗಲ್ಗೆ ಬಂದಿದ್ದಕ್ಕೆ ನೀವು ತುಂಬ ಧನ್ಯವಾದಗಳು. ನಿಮ್ಮಂಥ ಕಸ್ಟಮರ್ಸ್ ನಮಗೆ ಬೇಕು. ನಾವು ನಮ್ಮದು ಏನು ಹೋಲ್ಸೇಲ್ ರೇಟ್ ಇದೆ ಅದಕ್ಕಿಂತ ಬೆಸ್ಟ್ ಆಫರ್ಸ್ ಎಲ್ಲ ಪ್ರೈಸ್ ಎಲ್ಲ ಕೊಡ್ತಾಯಿದ್ದೀವಿ. ಒಳ್ಳೆಯ ವಸ್ತುಗಳು ನಿಮಗೆ ಇಷ್ಟ ಆಗೋದು ವಸ್ತು ಎಲ್ಲ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಕಸ್ಟಮರ್ಸ್ಗೆ ರಿಕ್ವೈರ್ಮೆಂಟ್ ಏನಿದೆ ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತಾಯಿದ್ದೀವಿ. ಹೌದು, ನಂಗಂತೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನು ವಾರ್ ಟೈಮಲ್ಲಿ ಬುಕ್ ಮಾಡಿದ್ದು 12,500 ರೇಟಿಗೆ ಓನ್ಲಿ 1000 ರೂಪಾಯಿ ಕೊಟ್ಟು ಬ್ಲಾಕ್ ಮಾಡಿದ್ದೆ. ಸೊ 8 ಗ್ರಾಮ್ನ ನಾವು ಅದೇ ರೇಟಿಗೆ ತೊಗೋಬೋದು. ಅದು ಬೆಸ್ಟ್ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ರೀಗಲ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬೆಸ್ಟ್ ಆಫರ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ನೀವು ಬಂದಿದ್ದು, ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ರೀಗಲಲ್ಲಿ. ನಮ್ಮ ತವ ಸ್ಕೀಮ್ಸ್ ಇದೆ, ಒಳ್ಳೆ ಸ್ಕೀಮ್ಸ್ ಇದೆ. ಆಲ್ರೆಡಿ ನಾನು ಸ್ಕೀಮ್ ಹಾಕಿದ್ದೀನಿ. ಅಲ್ಲ, ನೀವು ಹಾಕಿದ್ದೀರಾ, ಬಟ್ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಸ್ಕೀಮ್ಸ್ ಇದೆ ವೇರ್ ನಿಮಗೆ 0 ಮೇಕಿಂಗಲ್ಲಿ ಒಡವೆ ಎಲ್ಲ ಸಿಗುತ್ತೆ. ಸೊ ಪ್ಲೀಸ್ ವಾಕ್ ಇನ್ ದ ಸ್ಟೋರ್ ರೀಗಲ್ ಕಮ್ಮನಹಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮ್ಮದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಆಪರ್ಚುನಿಟಿ. ನಿಮಗೆ ವ್ಲಾಗ್ ಮಾಡೋಕ್ಕೆ ನನಗೆ ಅವಕಾಶ ಮಾಡ್ಕೊಳ್ಳೋಕ್ಕೆ ತುಂಬಾ ಧನ್ಯವಾದಗಳು. ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೋಲ್ಗಪ್ಪ. ID name Vindhya Jagdish YouTube ಚಾನಲ್. ಇನ್ನೂ ರೆಡಿ ಆಗಿಲ್ಲ ಅಂತ ರೆಡಿ ಬಂದು ಇಷ್ಟೊತ್ತು ಮಧ್ಯಾಹ್ನದಲ್ಲಿ ಯಾರು ಇನ್ನೂ ರೆಡಿ ಆಗಿಲ್ಲ ಹೋಗ್ರಿ ಅಂದರು. ಏನು ತಿನ್ನೋದಂತ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಏನು ತಿಂತೀಯ ಶ್ರದ್ಧಾ? ಏನಿಲ್ಲ, ಏನು ಬೇಡ. ನಾನು ಕಬ್ಬಿನ ಕಮ್ಮನಳ್ಳಿಗೆ ಬಂದಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಕಬ್ಬಿನಲ್ಲೂ ಮಿಸ್ ಮಾಡದೆ ಕುಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಫೈನಲಿ ಬುಕ್ ಮಾಡಿದ್ದೀನಿ. 8 ಗ್ರಾಮ್ ಅಂದ್ಕೊಂಡು ಹೋದ್ವಿ. 8.7 ಆಯಿತು. ಒಂದು ಪೆಂಡೆಂಟ್ ಬುಕ್ ಮಾಡಿದ್ದೀನಿ ಅವ್ರಿಗೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನನಗೆ ನಾಳೆ ಏನೋ ಪ್ರೋಗ್ರಾಮ್ ಇರೋದ್ರಿಂದ ನೇಟಿವ್ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಅವರೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದೆಲ್ಲ ನಾನು ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.